ಇವಾಗ ನನ್ನ ಚಾನಲಲ್ಲಿ ಹೊಸ ಕಂಟೆಂಟ್ ಏನು ಅಂತ ಅಂದರೆ, ಈಗ ನಮ್ಮ ಸೋಷಿಯಲ್ ಮೀಡಿಯಾಸಲ್ಲಿ ತುಂಬ ಫೇಮಸ್ ಆಗಿರೋ ಇದು ಹಾರ್ಟ್ಸ್, ಎಲ್ಲ ಥರದ ಹಾರ್ಟ್ಸ್ನ ಎಕ್ಸ್ಚೇಂಜಿಂಗ್ ವಿತ್ ಫ್ರೆಂಡ್ಸು, ಫ್ಯಾಮಿಲಿ ಆ ಥರ ಎಲ್ಲ ಐತಲ್ಲ. ಸೊ ಇದನ್ನು ನಾವು ಈಗ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ಲಾಂಗ್ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಹೋಗಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟು 10 ಕಲರ್ಸ್ ಇದೆ. ಸೊ 10 ಕಲರ್ಸ್ ವಿತ್ ಲಾಸ್ಟ್ ಫೈನಲಿ ಒಂದು ಗೋಲ್ಡ್ ಕಲರ್ ಆ್ಯಡ್ ಮಾಡಿದ್ದೀವಿ. ಹಾರ್ಟ್ನ ಫೈಂಡ್ ಮಾಡಬೇಕು. ಸೊ ಗೋಲ್ಡ್ ಕಲರ್ ಹಾರ್ಟ್ ಇಸ್ ಏನೆಲ್ಲ ಶಾಪ್ ಮಾಡ್ತೀನಿ ಅಂತ ನೋಡೋಣ. ನೆಕ್ಸ್ಟ್ ಕಾಣ್ತಾ ಇದ್ದೀನಿ. ಆ್ಯಂಡ್ ಐ ಡೋಂಟ್ ನೋ ವಾಟ್ ವೇರ್ ಏನೆಲ್ಲ ತಗೋಬೋದು ಅಂತ ನೋಡೋಣ. ಬೆನಿಫಿಟ್ ಫಸ್ಟು ಮೆಡಿಕಲ್ ಸ್ಟೋರ್ಗೆ ಹೋಗೋಣ. ಒಂದೊಂದೇ ಕಲರ್ಸ್ನ ಸೂಟ್ ಮಾಡೋಕ್ಕೆ ಮೆಡಿಕಲ್ ಸ್ಟೋರಿಗೆ ಬೆಸ್ಟ್ ಆಗ್ತದೆ. ಕಷ್ಟ ಆಗುತ್ತಾ? ತುಂಬ ಕಷ್ಟ ಆಗಿಬಿಟ್ಟಿದೆ ನನಗಂತೂ. ಎಷ್ಟು ಐಟಮ್ಸ್ನೆಲ್ಲ ನೋಡ್ಕೊಂಬಂದಿದ್ದೀನಿ. ಸಿಕ್ಕಿರೋದೇ 4 ಐಟಮ್, ಆಲ್ರೆಡಿ 2 ಅಂಗಡಿ ಆಗೋಯ್ತು. ನನಗೆ ಇದ್ದೀನಿ ಆದರೆ ಯಾವ ಬಾಟಲ್ ಅಂತ ಗೊತ್ತಾಗ್ತಿಲ್ಲ. A few moments later. Hi, welcome back to our YouTube channel. Hello, welcome to my YouTube channel, guys. Today I am going to make a new. ಇವತ್ತು ಬಂದ್ಬಿಟ್ಟು ನಾನು ಅವಾಗಲೇ ಹೇಳಿದ್ನಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಕಲರ್ಸ್ ಗಿಫ್ಟ್ಸ್ ಎಕ್ಸ್ಚೇಂಜ್ ಚಾಲೆಂಜು. ನಾನು ಅರ್ಧ ಗಂಟೆಯಲ್ಲಿ ಶಾಪಿಂಗ್ ಮಾಡಿದೆ. ಇವಳು ಅರೌಂಡ್ 1 ಅವರ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋದು. ನೀನು 3 ಗಂಟೆಗೆ ಹೋದೆ. 3:58. ಸೊ ನಾನು ಇವಳನ್ನ ಜೊತೆ ಕರ್ಕೊಂಡೋಗಿ ಮತ್ತೆ ಬಿಟ್ಟು ಬಂದೆ ಎಲ್ಲ. ಸರಿ ಆಯ್ತಪ್ಪ, ಅಲ್ಲೊಂದು 10 ಮಿನಿಟ್ಸ್ ಟೈಮ್ ವೇಸ್ಟ್ ಆದ್ರೂ ನಾನು 40 ಮಿನಿಟ್ಸ್ ಅಷ್ಟೇ. ಸೊ 40 ಮಿನಿಟ್ಸ್ ಅಷ್ಟೇ. ಸೊ ಇವಾಗ ಶಾಪ್ ಕಲರ್ಸು ಸ್ಟಾರ್ಟ್. ವೈಟ್ ಯಾಕೆ ವೈಟ್ ಹತ್ರ ಅಂತ ನನಗೆ ಗೊತ್ತಾಗ. ನಾನು ಫಸ್ಟು ತಗೊಂಡಿದ್ದೆ ವೈಟು. ಫಸ್ಟು ಅವ್ರು ವೈಟ್ ತಗೊಂಡ ಎಲ್ಲ ವೈಟದ ಐಟಮ್ಸು. ಬೇಗ ಕೊಡಿ, ಎಷ್ಟು ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಿಸ್ತೀಯಾ? ಓಕೆ, ವೈಟ್ ಅದಕ್ಕೆ ನಾನು ಥರ ಕೆಳಗಡೆ ತಗೊಳ್ಳಿ. ಇದು ಪ್ಲೇಟ್ ಅವಳು ತಿಂಡಿ ತಿನ್ನಕ್ಕೆ ಯೂಸ್ ಆಗುತ್ತೆ. ಸೊ ದ್ಯಾಟ್ ಅಂಡ್ ಇದು ಒಂದು ವೈಟ್ ಕಲರ್ ಚಾಂಬೇಸು. ನೀನು ಕೊಡ್ಬೇಕು, ನೀನು ಕೊಡದೆ ಚೆನ್ನಾಗೈತೆ ಅಂತವಳೆ. ಅಪ್ಪಿ ಪಾರ್ಲಜಿ ತಿನ್ನು, ಜೀನಿಯಸ್ ಆಗು. ನಾನು ಪಾರ್ಲೇಜಿ ಬಿಸ್ಕೆಟ್ ಅಷ್ಟು ತಿನ್ನಲ್ಲ. ಕಲರ್ ಪ್ಯಾಕೇಜ್ ಚೇಂಜ್ ಮಾಡಿದ್ದಾರೆ. ಓಕೆ ನೈಸ್. ನೆಕ್ಸ್ಟು ರೆಡ್ ಬಂದು ನಾನು ರಾಮನ್, ಟೊಮೆಟೊ ರಾಮನ್ ಆ್ಯಂಡ್ ಇದು ಇಯರಿಂಗ್ಸ್. ಅದು ಇದನ್ನು ಇವಳೇ ಕೈಯಾರೆ ಮಾಡಿರೋದು ಗೈಸ್. ಚೆನ್ನಾಗಿದೆ. ನಾನು ಯೂಸ್ ಮಾಡಿಲ್ಲ ಅಂದ್ರೆ ಇಟ್ಕೊಂಡಿರ್ತೀನಿ ಅಷ್ಟೇ. ನಾನು ಜಾಸ್ತಿ ಯೂಸ್ ಮಾಡಲ್ಲ ಇಯರಿಂಗ್ಸು. ಓಕೆ, ನೆಕ್ಸ್ಟ್ ಚಾಕ್ಲೇಟ್ಸ್. ನೋಡೋಣ ನಾನು ಒಳ್ಳೆ ಯಾವ ರೇಂಜಿಗೆ ಏನೇನು ತಂದೈತೆ. ಗ್ರೀನ್ ಕಮ್ಸ್ ವಿತ್ ಐಸ್ ಕ್ರೀಮ್ಸ್. ಅವಳು ಐಸ್ ಕ್ರೀಮ್ಸ್ ಅಂದರೆ ತುಂಬ ಇಷ್ಟ, ಸಿಪ್ಪರ್ಸು. ಸೊ ತಂದಿದ್ದೀನಿ. ಇದನ್ನು ನಾನು ತಿಂತಿರ್ತೀನಿ. ಅಲ್ಲಿ ಸ್ವಲ್ಪ ಮೆಲ್ಟ್ ಆಯ್ತಿದೆ, ಫ್ರಿಜ್ಗೆ ಇಕ್ಬೇಕು. ಥ್ಯಾಂಕ್ಸ್ ಐಶು. ಇದಕ್ಕೆ ಅವಳು ಥ್ಯಾಂಕ್ ಯು ಹೇಳಿರೋದು. ಇಲ್ಲಿ ಗಂಟ ಏನು ಕೊಟ್ಟರು ಥ್ಯಾಂಕ್ ಯು ಇಲ್ಲ. ಅಮ್ಮ ರೆಸ್ಪೆಕ್ಟೇ ಇಲ್ಲ, ಇಲ್ಲ. ಸ್ವಲ್ಪ ಫ್ರೆಂಡ್ಸಿಗೆ. ನೆಕ್ಸ್ಟ್ ಕೊಡು. ನಾನು ಇವಳು ಯೂಸ್ ಮಾಡೋ ಸೋಪ್ ನನ್ನ ಹತ್ರ ಬಡ್ಕೋತಾ ಇದ್ಲು. ಈಗೊಂದು 4 ದಿನದ ಹಿಂದೆ ಏನೋ ಸೋಪ್ ಇಲ್ಲ ಅಂತ, ಅದಕ್ಕೆ ನಾವು ಹಬ್ಬ ಡಿಮಾರ್ಟಿಂದ 4-5 ಸೋಪ್ ತಂದಿಕ್ಕೈತೆ. ಹಬ್ಬ ನೋಡಿ, ಇನ್ನು ನೆಕ್ಸ್ಟ್ 1 ವಾರಕ್ಕೆ ಸೋಪ್ ಕೊಡಿಸ್ಬೇಡಿ. 1 ವಾರ ಇನ್ನಿಯಪ್ಪ ದೇವ್ರೆ. 1 ವಾರ ಅಷ್ಟೇ ಬರೋದು ಸೋಪ್. ಡೈಲಿ ಸ್ನಾನ ಮಾಡ್ಬೇಕು. ನೆಕ್ಸ್ಟ್ ಎಲ್ಲೋ. ಸೊ ಎಲ್ಲೋ ನಾನು ಜಾಸ್ತಿ ತಿನ್ನೋದೇ ತಂದಿವಿ. ನಾವಿಬ್ರು ಜಾಸ್ತಿ ತಿಂತೀವಿ ಅಂತ. ಸೊ ಇದು ಬಂದ್ಬಿಟ್ಟು ತಿನ್ನೋದೇ ತಗೊಂಡ್ಬರ್ಬೇಕಂತ ಇದ್ದೆ. ಇಲ್ಲ ಯಾವಾಗಲೂ ಅದೇ ತರ್ತಾಳೆ ಅಂತ ನಾನು ಸ್ವಲ್ಪ ಕಾರ್ನ್ಫ್ಲೆಕ್ಸ್ ತಂದಿದ್ದೀನಿ. ಹಾಲಿಗೆ ಹಾಕೊಂಡು ತಿಂಡಿ. ಅವಳು ಸ್ವಲ್ಪ ಡಯಟ್ ಎಲ್ಲ ಮೇಂಟೈನ್ ಮಾಡ್ತಾ ಇರ್ತಾಳೆ. ಆಮೇಲೆ ಹಂಗಂತ ಹೇಳೋದಷ್ಟೇ, ಯಾವುದು ಮಿಲ್ಕಿ ಬಾರ್ ಸಮಥಿಂಗ್. ಕೆಲವು 2 ಇರುತ್ತಲ್ಲ, ಅದೆಲ್ಲ ಒಂದು ಅವಳಿಗೆ ಒಂದು ನನಗೆ ಅಷ್ಟೇ. ಮಿಲ್ಕಿ ಬಾರ್ ಏನಿದೆ ಆದರೆ ಮೂಡ್ ಚೇಂಜ್ ಆಗಿ ಬೇರೆ ತಗೊಂಡ್ಬಂದಿದೆ ಅಷ್ಟೇ. ನನಗೇನು ನಮ್ಮ ಮೈಶು ಓದ್ರಾಮ್ ಬರ್ದು ಪಾಸ್ ಆಗಿ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತ ಪೆನ್. ಇದು ಬ್ಲೂ ಪೆನ್. ಆಲ್ಮೋಸ್ಟ್ ನಾವೆಲ್ಲ ಎಕ್ಸಾಮ್ಸ್ ಎಲ್ಲ ಬ್ಲ್ಯಾಕ್ ಪೆನ್ನಲ್ಲಿ ಬರೆಯೋದು. ಸೊ ಎತ್ತಿಕ್ಕಿರ್ತೀನಿ ಹುಷಾರಾಗಿ. ಇಫ್ ಐ ಡೋಂಟ್ ರೈಟ್ ಹಿಂಗೆ ಕೊಡು. ಅವಾಗಿನ ನಾನೇ ಕೊಡ್ತಿರೋದು. ಈ ಪೆನ್ಸಿಲ್ಗೋಸ್ಕರ ನಾನು ಎಷ್ಟು ಅಂಗಡಿ ಹುಡ್ಕಿರ್ಬೋದು ಗೆಸ್ ಮಾಡ್ತೀರಾ ನೀವು? 3 ಅಂಗಡಿ ಹುಡ್ಕಿದ್ದೀನಿ. ಅದು ಇದೇ ಥರ ಬರಬೇಕು, ಇದೇ ಬಾರ್ಬಿ
ಇವಳು ಅಂತ ತಗೊಂಬಂದ್ಬಿಟ್ಟೆ. ಇದು ನಂಬ್ತೀರಾ, ಇನ್ನೊಂದು ವಾರ ನನ್ನ ಹತ್ರ ಇರುತ್ತಾ, ಅದ್ರ ಮೇಲೆ ದೇಪ್ಕೊಂಡು ಹೋಗೋರು ಯಾರು? ನಿನ್ ಕೊಟ್ಟೆ ದೇಪ್ಕೊಂಡು ಹೋಗೋದು. ಓ ಇದು ಪೇಜಸ್, ಅದ್ರೊಳಗಡೆ ಬರೀಬಹುದು. ಈಗ ಈ ಪೆನ್ ಮಾಡಿದ್ರೆ ನನ್ಗೊಂದು ಡೌಟ್, ಈ ಪೆನ್ನಲ್ಲಿ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಯಾಕೆ ಬರೀತೆ, ಬೇರೆದ್ರಲ್ಲಿ ಬರ್ಕೋ. ಹಾಗೆ ಇದು ರಬ್ಬರ್ ಬ್ಯಾಂಡ್. ನೈಸ್, ಇಟ್ಸ್ ಕ್ಯೂಟ್, ಚೆನ್ನಾಗಿದೆ ರಬ್ಬರ್ ಬ್ಯಾಂಡ್ಸ್ ನೋಡಿ. ಚೆನ್ನಾಗಿ 2 ಜುಟ್ಟು ಹಾಕೊಳ್ಬೋದು, ಇಲ್ಲ ನನ್ಗೊಂದು ಅಳ್ಬೋದು ಅಂತ ಇಟ್ಕೊಬೋದು. ಇದಕ್ಕೇನೆ 50 ರೂಪಾಯಿ ಕೊಟ್ಟಿದ್ದಾಳೆ. 50 ರೂಪಾಯಿ ವರ್ತಿಲ್ಲ. ಆಕ್ಚುಲಿ ನಮ್ಮ ಮಲ್ಲೇಶ್ವರಂ ಕಡೆ ಎಲ್ಲ ಹೋಗಿ ನಮ್ಮ ಮಸ್ತಾಗಿರೋದು ಹುಡುಕ್ಬೋದು. ಆದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಪ್ಲಾನ್ ಇದೆ, ಲೆಟ್ಸ್ ಸಿ. ನೆಕ್ಸ್ಟ್ ನಂದು ಪರ್ಪಲ್ ಬಂದು ಬಿಸ್ಕೆಟ್ ಅಂಡ್ ಒಂದು ಕ್ರಂಚೀಸ್. ಅವಳು ಜಾಸ್ತಿ ಕ್ಲಿಪ್ಸ್ ಹಾಕಲ್ಲ, ಕ್ರಂಚೀಸ್ ಹಾಕ್ತಾಳೆ, ಅದಕ್ಕೆ ಕ್ರಂಚೀಸು ಮತ್ತು ಬಿಸ್ಕೆಟ್. ಥ್ಯಾಂಕ್ಸ್ ಅಪ್ಪಿ. ನಾನು ತಿನ್ನೋದೇ ಕೊಡಿಸೋದು, ಬಿಕಾಸ್ ತಿಂತಾ ಇರಬೇಕು. ಜಿಂಜಾಮ್ ಬಿಸ್ಕೆಟ್ ವಿತ್ ಮ್ಯಾಜಿಕ್ ಪೆನ್. ಮ್ಯಾಜಿಕ್ ಪೆನ್ ಗೈಸ್, ಅದೆಲ್ಲ ನಾವು ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ತುಂಬಾ ಕ್ರೇಜ್ ಇತ್ತು ಅದಕ್ಕೆ. ಇದ್ರಲ್ಲಿ ಏನಾದ್ರು ಬರೆದ್ಬಿಟ್ಟು ಎಕ್ಸಾಮಿಗೆಲ್ಲ ಈ ತರ ಪೆನ್ ಅಲೋ ಮಾಡಿದಿದ್ರೆ ಸಾಕಾಗಿರೋದಲ್ವಾ. ಇವಾಗ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಮಗೂ ಎಕ್ಸಾಮ್ಸ್ ನಡೀತೈತೆ, ಬಟ್ ತಗೊಂಡೋಗಕ್ಕೆ ಚಾನ್ಸ್ ಇಲ್ಲ. ಚೆನ್ನಾಗಿದೆ ಗೈಸ್. ನಮ್ಮ ಇನ್ವಿಜಿಲೇಟರ್ ನೋಡಿದ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನು. ಹುಡುಗಿಲಿಂದನೂ ತಿನ್ನಲ್ಲ, ಅದ್ ನನಗೆ ಅವಳು ಗೊತ್ತು, ಆದ್ರೆ ತಗೊಂಡ್ಬಂದವಳೆ. ಯಾಕೆ ಹೇಳಿ, ಅವಳಿಗೆ ಇಷ್ಟ. ಕಲರ್ ಅಲ್ಲಿ ನಾನು ತಿನ್ನೋದೇ ಹುಡುಕ್ತಾ ಇದೆ, ಬಟ್ ಪಿಂಕ್ ಕಲರ್ ನಂಗೆ ಅಷ್ಟು ಬೇಗ ಏನು ಸಿಕ್ಕಿಲ್ಲ. ಏ ವಾವ್, ಯೂನಿಕಾರ್ನ್ ಅಂತ ಹೇಳ್ತಾ ಇರ್ತೀನಿ, ಬಟ್ ನನಗೆ ಏನೂ ಸಿಕ್ಕಿಲ್ಲ. ಪಿಂಕ್ ಕಲರ್ ಬ್ಯಾಂಗಲ್ ಎಲ್ಲ ಸಿಕ್ತು, ನಂಗೆ ಅಷ್ಟು ಕೊಡಕ್ಕೆ ಇಷ್ಟ ಆಗಿಲ್ಲ. ಬ್ಯಾಂಗಲ್ ಸೈಜ್ ಎಲ್ಲ ಗೊತ್ತಿಲ್ಲ, ಅದಕ್ಕೋಸ್ಕರ ಪಿಂಕ್ ಕಲರ್. ನಾನು ಗ್ರೀನ್ ಕಲರ್ಗೆ ಬ್ಯಾಂಗಲ್ ನೋಡಿದ್ದೆ, ಬಟ್ ಜಾಸ್ತಿ ಬ್ಯಾಂಗಲ್ ಹಾಕಲ್ಲ. ಇವಳು ಹಾಕ್ತಾಳೆ, ಆದ್ರೆ ನಾನು ತಗೊಂಬರೋಣ ಅನ್ಕೊಂಡೆ, ಸೈಜ್ ಸ್ವಲ್ಪ ಕಲರ್. ನಾನು ಚಾಕ್ಲೇಟ್ ಅಂದಿದ್ದೀನಿ ಗೈಸ್. ಸ್ವಲ್ಪ ಮಿನಿ ಅಂತ ಅಡ್ವರ್ಟೈಸ್ ಐತಲ್ಲ ಆ ಥರ. ಆ್ಯಂಡ್ ನಾನು ಗಾರ್ಮೆಟ್ ತಂದಿದ್ದೀನಿ. ಇದು ಚೆನ್ನಾಗಿರುತ್ತೆ, ಅಂದರೆ ಗಾರ್ಮೆಟ್ ಲವರ್ಸ್ಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ ಗೈಸ್. ಅದನ್ನ ರಾಮೆನ್ ಅದೆಲ್ಲ ಟೇಸ್ಟ್ ಮಾಡಲಿ ಅಂತಾನೆ ತಂದ್ಕೊಟ್ಟಿರೋದು. ಥ್ಯಾಂಕ್ ಯು. ತಿಂತೀನಿ, ಅದೆಲ್ಲ ತಿಂತೀನಿ. ನೆಕ್ಸ್ಟ್ ಕಮ್ಸ್ ಬ್ಲ್ಯಾಕ್. ಓಕೆ, ನಾವು ಬ್ಲ್ಯಾಕಿಗೆ ಬಂದಿದ್ದೀವಿ. ಒಂದು ಕಪ್ ಅವಳು ಕಾಫಿ ಟೀಸ್ ಎಲ್ಲ ಕುಡಿತಾಳೆ ಸಮಟೈಮ್ಸ್, ಬಟ್ ಸಮಟೈಮ್ಸ್ ಕುಡಿತಾಳೆ ಅವಳು ಕಾಫಿ ಟೀ ದಿನಕ್ಕೊಂದ್ಸಲ. ನಾನು ಕುಡಿಯಲ್ಲ, ಸೊ ಕುಡಿಲಿ ಕಪ್ಪಲ್ಲಿ ಅಂತ. ಮತ್ತೆ ಏನೊಂದು ನಮ್ಮಿಬ್ರು ಯೂಸ್ ಆಗುತ್ತೆ. ಮಾಡಿದೀನಿ, ನಾನು ಇವಳಿಗೆ ಹಾಲು ಕುಡಿಬೇಕು ಅಂತ ಕಲ್ಸೋಣ ಅಂತ ಅನ್ಕೊಂಡು ತಗೊಂಡ್ಬರೋಣ ಅನ್ಕೊಂಡೆ ಹಾಲ್ ಮಗು. ಆದ್ರೆ ಅವಳು ಕುಡಿಯಲ್ಲ, ಸುಮ್ನೆ ವೇಸ್ಟ್ ಯಾಕೆ. ನಮ್ಮ ಮನೇಲೇನೆ ತುಂಬಾ ಇಕ್ಬಿಟ್ಟವ್ರೆ. ಕಪ್ಸ್ ಅಂದ್ರೆ ಅಂತೀನಿ, ಅದಕ್ಕೆ ನಾನು ತಗೊಂಬರಕ್ ಹೋಗಿಲ್ಲ. ಆದ್ರೂ ಅವಳಿಗೆ ಹಾಲ್, ಬಟ್ ಅದ್ರಲ್ಲಿ ಅವಳು ದಿನಕ್ಕೆ ಒಂದ್ಸರಿ ಕಾಫಿ ಟೀ ಕುಡಿತಾಳೆ. ನಾನು ಕುಡಿತೀನಿ. ಇವಳಿಗೆ ಅವಳಿಗೆ ಯೂಸ್ ಆಗ್ಬೇಕು ಎಲ್ಲಾನು ಅಂತ. ನಿಜಾಗ್ಲೂ ನಾನು ಒಂದು 15 days ಇಂದ ಕಾಜಲ್ ಇಲ್ಲ ನನ್ನ ಹತ್ರ. ನಾನು ಖಾಲಿ ಸ್ಟೇಜ್ ಐತೆ, ನಾನು ತಗೋಬೇಕು ಅನ್ಕೊಂಡ್ರೆ ಅಷ್ಟಲ್ಲಿ ನಮ್ಮ ಭಾವನೇ ತಂದ್ಕೊಡು. ಗೈಸ್, ಇವಳು ಐಲೈನರ್ ಕಾಜಲ್ ಜಾಸ್ತಿ ಯೂಸ್ ಮಾಡ್ತಾಳೆ. ನಾನು ಡೆಡ್ ಆಪೋಸಿಟ್, ಅದೇನು ಯೂಸ್ ಮಾಡಲ್ಲ. ಓಕೆ, ಲೈಕ್ ಗೋಲ್ಡ್ ಕಲರ್ ಲಾಸ್ಟ್ ಅಲ್ಲಿ. ಓಕೆ, ನಾನು ನೆಕ್ಸ್ಟ್ ಬ್ರೌನ್ ಸಿರಿ ಓಡಾಡ್ತಾಳೆ. ಯಾಕಮ್ಮ ಚಿನ್ನ ಮೊದಲು ಹೋಗೋರ ಅಲ್ಲಿರಮ್ಮ. ಬ್ಲೂ, ಸ್ಕೈ ಬ್ಲೂ. ಇವಳೆ ಭಾವನ ಮೀಟ್ ಮಾಡಕ್ ಬಂದು. ನಿಂಗೆ ಬಿಸ್ಕೆಟ್ ಅಲ್ಲೇ ನಾನು ಕೊಡ್ತೀನಿ. ನೆಕ್ಸ್ಟ್ ಬ್ಲೂನಾ? ಗ್ರೇ. ಓಕೆ, ಗ್ರೇ ಕಲರ್. ನೀನೇ ತೋರ್ಸು. ಬಿಂದಿ ಗೈಸ್. ನಂಗೆ ಏನು ಜಾಸ್ತಿ ಸಿಕ್ಕಿಲ್ಲ. ಇದನ್ನ ಲಾಸ್ಟಲ್ಲಿ ನನಗೆ ಬೇಜಾರಾಗ್ಬಿಟ್ಟು ಹೋಗ್ಲಿ ಅಂತ ತಗೊಂಬಂದಿದ್ದೊಂದೇ. ಓಕೆ, ದಿಸ್ ಇಸ್ ನೈಸ್. ನಾನು ಬಿಂದಿ ಎಲ್ಲ ಇತ್ತೀನಿ, ಅವಳಿಕ್ಕಲ್ಲ ಓನ್ಲಿ ಐಲೈನರ್ ಅವಳು. ನನಗೂ ಅವಳಿಗೂ ತುಂಬಾ ಚೇಂಜಸ್ ಐತೆ. ನಾವು ಆದ್ರೆ ಈಗ ನೋಡ್ದವ್ರಿಗೆಲ್ಲ ನಾವಿಬ್ರು ಟ್ವಿನ್ಸ್ ಅನ್ನಿಸ್ತೀವಿ, ಆದ್ರೆ ಯಾವ ವಿಷಯದಲ್ಲೂ ಸೇಮ್ ಅಂತ ನಾವಿಲ್ಲ. ಓಕೆ, ನೆಕ್ಸ್ಟ್ ನಾನು ಬಂದ್ಬಿಟ್ಟು ಒಂದು ನೇಲ್ ಪಾಲಿಶ್ ಗ್ರೇ ಕಲರ್ದು ತಂದಿದ್ದೆಲ್ಲ ನಮ್ಮ ಮಮ್ಮಿ ಇವಾಗ ರೀಸೆಂಟಾಗಿ 2 days ಬ್ಯಾಕ್ 3-4 ತಂದಿದ್ರು. ಸೊ ಗ್ರೇ ಕಲರ್ ನೀರು ತೊಗೊಂಡು ಬಂದೆ. ಪ್ಲಸ್ ಇದೇಂತಕ್ಕೆ ಅಂದರೆ ಅವಳು ಇಟ್ಟೆ ತಕ್ಕಕ್ಕೆ ಯೂಸ್ ಆಗುತ್ತೆ. ನಿಜವಾಗ್ಲೂ ನಂಗೆ ಗ್ರೇ ಕಲರ್ ಏನೂ ಸಿಕ್ಕಿಲ್ಲ. ನೈಲ್ ಪಾಲಿಶ್ ತಗೋಬರ್ಬೇಕು ಅಂತ ಅನ್ಕೊಂಡೆ. ನಿಜವಾಗ್ಲೂ ನಾನು ತಗೋದ್ರೆ ಒಂದ್ ಇದ್ರಲ್ಲಿ ನೈಲ್ ಪಾಲಿಶ್ ಜೋಡಿಸೋಳು, ಅದಕ್ಕೆ ನಾನು ತಗೊಂಬಂದಿಲ್ಲ. ಅವಳು ಹಾಕಿದ್ರು ನಮ್ಮನೇಲೆ ನೇಲ್ ಪಾಲಿಶ್ ಹಾಕ್ತಾಳೆ, ನಾನೇ ಹಾಕೋದು. ಅದು ಬಿಟ್ಟರೆ ಅವಳು ಹಾಕಲ್ಲ. ಸೊ ಇಲ್ಲಿ ಒಂದು ಗ್ರೇ ಕಲರ್ ನೇಲ್ ಪಾಲಿಶ್ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ. ಮತ್ತೆ ಇದು ಇಟ್ಟೆ ತಕ್ಕಕ್ಕೆ ಯೂಸ್ ಆಗುತ್ತೆ. ಓಕೆ, ನಿಮ್ಮ ಆಂಟಿ ಇದನ್ನ ನೋಡಿ ಖುಷಿ ಪಡ್ಬೇಕು. ಆಂಟಿಗೆ ಯೂಸ್
ಯೂಸ್ಫುಲ್ ಆಗಿ ತಂದಿದ್ದೀನಿ ನಾನು. ಮಮ್ಮಿ ನಿನ್ಗೆ ಇದೆಲ್ಲ ನೀನ್ ಕೊಡು. ನೆಕ್ಸ್ಟ್ ಆರೆಂಜ್. ಇದು ಆರೆಂಜ್ ಯಾವುದಕ್ಕೆ ಯಾವುದು ಇದೆ ಒಳ್ಳೆ ಗೋಲ್ಡ್ ಬಿಡು. ಇದೆ ಆರೆಂಜ್ ಗೈಸ್. ಓಕೆ ನೋಡಿ, ನಾನು ಆರೆಂಜ್ ಬಂದು ಬೋರ್ಮಿಟಾ ಬಿಸ್ಕೆಟ್ ತಂದಿದ್ದೀನಿ, ಸ್ವಲ್ಪ ಹೆಲ್ತಿ ಆಗಿರಲಿ ಅವಳು ಅಂತ. ನಾನು ಚಾಕ್ಲೇಟ್ ತಂದಿದ್ದೀನಿ ಗೈಸ್. ದಿಸ್ ಇಸ್ ಬಿಕಾಸ್ ಅವಳು ಓಜಿ ಬರೀ ತಿಂತಾ ಇರ್ತಾಳೆ ಅವಾಗ ಹೋಗೋದಕ್ಕೆ. ನನ್ನ ಚಾಕ್ಲೇಟ್. ನಾನು ಸ್ವಲ್ಪ ಸ್ವೀಟ್ ಕ್ರೇವಿಂಗ್ ಜಾಸ್ತಿ, ನಾನು ತಿನ್ನೋದೇ ಸ್ವೀಟ್ ಜಾಸ್ತಿ, ಅದಕ್ಕೆ ಅವಳಿಗೂ ಸ್ವೀಟೇ ತಗೊಂಡ್ಬಂದಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಚಾಕ್ಲೇಟ್ ಬಿಸ್ಕೆಟ್ ಆ ಥರನೇ. ನೈಸ್. ಅವಳು ಬಿಸ್ಕೆಟೇ ಕೊಟ್ಟಿಲ್ಲ ಇವಳು ನನ್ಗೆ ಒಂದೂ. ಹೌದಾ, ನಾನು ಯಾವುದು ತಗೊಂಡೆ ಅನ್ಕೊಂಡಿದ್ದೇನೆ. ಮತ್ತದನ್ನೇ ಬ್ಲೂ. ಓ ವಾವ್. ನಾನು ಬಂದು ಲೇಸ್ ತಗೊಂಡು ಬಂದಿದ್ದೀನಿ. ಇರ್ಲಿ, ಇಷ್ಟು ಸ್ವೀಟ್ ತಿಂದ್ಮೇಲೆ ಒಂದು ಖಾರ ಇರಬೇಕು ಅಂತ. ನೆಕ್ಸ್ಟ್ ನಾನು ಆಟ ಆಡೋ ಸಾಮಾನು ತಗೊಂಡ್ಬಂದಿದ್ದೀನಿ. ನಾನು ಇನ್ನೊಂದು ದೊಡ್ಡದು ನೋಡಿದೆ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದಂತ. ನಾನು ಇವಳಿಗೆ ಎಲ್ಲದು ಯಾವಾಗಲೂ ಬೈತಾ ಇರ್ತೀನಿ, ಈ ಥರ ತಗೊಂಡು ವೇಸ್ಟ್ ಮಾಡ್ತಾ ಇರ್ತೀಯ ಅಂತ. ನಾನು ಕೊಟ್ಟಾಗ ಅನ್ಕೊಂಡಿರ್ತಾಳೆ ಅನ್ಕೊಂಡೆ, ಅವಳಿಗೆ ನೆನಪಾಯ್ತಾ ಇಲ್ವೋ ಗೊತ್ತಿಲ್ಲ. ನಾನು ತುಂಬ ಆಟ ಸಾಮಾನು ಇಸ್ಕೊಂಡು ತಗೋತಾ ಇರ್ತೀನಿ ಸುಮ್ಮನೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಯೂಸ್ಫುಲ್. ನಾನು ಸ್ವಲ್ಪ ಆ ಥರ ಫೈನಲ್ ಕಮ್ ಗೋಲ್ಡ್ ಕಲರ್. ಫೈವ್ ಸ್ಟಾರ್ ಅದಕ್ಕೆ ನಾನು ಸುಮ್ಮನೆ ಇರಲಿ, ಅವಳು ಯಾವಾಗಲೂ ಒಟ್ಟ ಅಂತ ಇರ್ತಾಳೆ. ನಾನು ಅವಳು ನನ್ನ ಹತ್ರನೂ ಬೈಸ್ಕೊತಾ ಇರ್ತಾಳೆ, ಯಾಕೆ ಬೇಕು, ಅದಕ್ಕೆ ಸುಮ್ಮನೆ ಇರು. ಓಕೆ, ಮೋಟಿವೇಶನ್ ಆಗ್ಬಿಟ್ಟು 5 ಸ್ಟಾರ್ ತಿಂದು ಸೈಲೆಂಟಾಗಿ ಸುಮ್ಮನೆ ಇರ್ತೀನಿ. ನಾನು ತಿನ್ನೋದೇ ಇಲ್ಲ ಅನ್ನೋ ಚಾಕ್ಲೇಟ್ ಕ್ಯಾಟಗರಿಯಲ್ಲಿ ಬರೋದು ಇವರೊಬ್ಬರೇ. ಐ ನೆವರ್ ಈಟ್ 5 ಸ್ಟಾರ್ ಬಿಕಾಸ್ ನನಗೇನೋ ಚೂಳಿ ಥರ ಇರ್ತಂಗೆ ಅನ್ಸಲ್ಲ. ಸೊ ನನ್ನ ಗೋಲ್ಡ್ ಕಲರ್ ಗಿಫ್ಟ್ ಬಂದು ಇದು ಇಯರಿಂಗ್ಸ್, 2 pairs ಆಫ್ ಇಯರಿಂಗ್. ಅವಳು ನಾವಿಬ್ರು ಗೋಲ್ಡ್ ಹಾಕಿರ್ತೀವಿ, ಬೇರೆ ಥರ ಡ್ರೆಸ್ ಹಾಕಿದ್ರೆ ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡ್ತೀನಿ ನಾನು. ನಂತರ ಅವಳನ್ನ ಸ್ವಲ್ಪ ಸ್ಟೈಲ್ ಮಾಡಕ್ಕೆ ಟ್ರೈ ಮಾಡ್ತೀನಲ್ವಾ, ಸೊ ಇರಲಿ ಅಂತ. ನಾನು ಏನೇ ಮಾಡಿದ್ರು ಜಾಸ್ತಿ ಅಷ್ಟೊಂದು ಯೂಸೇ ಮಾಡದೇ ಇರೋದು ಅಂದರೆ ಈ ಥರ. ಬಟ್ ನಾನು ಹೇಳ್ತಾರೆ ರ್ಯಾಂಡಮ್ಲಿ ಯಾವಾಗಾರ ರೆಡಿ ಆದಾಗ ಯೂಸ್ ಮಾಡು ಅಂತ. ಸೊ ದಟ್ ಅಲ್ಲಿ 2 ಲೇಯರ್ ರಿಂಗ್ಸ್, ಇದು ಒಂದು ಸ್ಮಾಲ್ ರಿಂಗ್, ಇದು ಲಾಂಗ್ ರಿಂಗ್ಸ್, ಚೆನ್ನಾಗಿ ಕಾಣುತ್ತೆ. ಓಕೆ ಗೈಸ್, ನೆಕ್ಸ್ಟ್ ಟ್ರೈ ಮಾಡಿ. ನಾನು ಅವಳು ಕೊಟ್ಟಿರೋ ಇಷ್ಟು ಥಿಂಗ್ಸು ತಿನ್ನೋದೇ ಕೊಡ್ಸಿದೀನಿ. ನನಗೆ ಇಷ್ಟೊಂದು 4 ಐಟಮ್ಸ್ ಏನೋ ಭಾವನ ತಿನ್ನೋದು ಕೊಡ್ಸೋಳೆ. ಮೈನ್ ಇಸ್ ಆಲ್ಮೋಸ್ಟ್ ಓನ್ಲಿ ಈಟಿಂಗ್, ಜಾಸ್ತಿ ಓನ್ಲಿ ಈಟಿಂಗ್. ಆ್ಯಂಡ್ ತಂದು ಕೊಟ್ಟಿರೋ ಥಿಂಗ್ಸಲ್ಲಿ ಸ್ವಲ್ಪ ಯೂಸ್ಫುಲ್ ಥಿಂಗ್ಸ್ ಅಷ್ಟೇ. ನಾನು ಸ್ವಲ್ಪ ಯೂಸ್ಫುಲ್ ಆಗಲಿ ಅಂತ ತಗೊಂಡ್ಬಂದೆ. ದ ಹೈಲೈಟ್ ವಿಷಯ ನನಗೆ ಭಾವನ ತಂದು ಕೊಟ್ಟಿರೋದು ತುಂಬ ಹೈಲೈಟ್ ಆಗಿರೋದು ಚಂದ್ರಿಕಾ ಸೋಪ್. ಗೈಸ್, ಅದು ನಂಗೆ ಗೊತ್ತಿರಲಿಲ್ಲ. ಒಂದು ರ್ಯಾಂಡಮ್ ಗೆಸ್ ಮೇಲೆ ಇದ್ದ ಮೆಡಿಮಿಕ್ಸ್ ಯಾವುದು ಗೊತ್ತೇ ಇಲ್ಲ ನನಗೆ. ಯೂಸ್ ಓನ್ಲಿ ಚಂದ್ರಿಕಾ. ನಾನು ಯಾವಾಗಲೂ ಕೈಯಲ್ಲಿ ಒಂದಿದ್ದು ಕ್ಲಿಪ್ ಹಾಕಿದ್ದೀನಿ ಅಂದರೆ ಕೈಯಲ್ಲಿ ಇದ್ದೇ ಇರುತ್ತೆ. ಇವತ್ತೇ ಮಿಸ್. ಸೊ ಅದಕ್ಕೆ ಇವತ್ತೇ ನಾನು ಅದು ಪರ್ಪಲ್ ಕಲರ್ ಕೊಡ್ಸಿದ್ದೀನಿ. ಚಾಲೆಂಜಸ್ನ ನೀವು ಟ್ರೈ ಮಾಡಿ. ಅಂದರೆ ಆನ್ಲೈನ್ ಯಾವ ಥರ ವಿಡಿಯೋ ಬೇಕು, ನಮ್ಮ ವಿಡಿಯೋ ಯಾವ ಥರ ಓಡ್ತೈತೆ, ನಿಮ್ಗೆ ಯಾವ ಥರ ಇಷ್ಟ ಆಗ್ತೈತೆ ಅಂತ ಹೇಳಿ ಕಮೆಂಟ್ಸ್ ಮಾಡ್ತಾ ಇರಿ, ನಮಗೂ ಗೊತ್ತಾಗುತ್ತಲ್ವಾ. ಆ್ಯಂಡ್ ಈ ಥರ ನಿಮ್ಮ ಕಸಿನ್ಸು, ನಿಮ್ಮ ಕೊಲೀಗ್ಸ್ ಜೊತೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅಂದರೆ ಅವ್ರಿಗೆ ಜೊತೆ ಟ್ರೈ ಮಾಡಿ. ಇನ್ನೂ ಒಂದು ವಿಷಯ, ಲೈಕ್ ನಮ್ಗೆ ಅವ್ರ ಬಗ್ಗೆ ಎಷ್ಟೊಂದು ಗೊತ್ತಿರುತ್ತೆ. ಸೊ ನಾವೇನು ತರ್ತೀವಿ ಅಂತ ಅವ್ರಿಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ, ನಮಗೂ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಆ ಥರ ಟ್ರೈ ಮಾಡಿದ್ವಿ ಚಾಲೆಂಜ್. ನಿಜವಾಗ್ಲೂ ಶಾಪ್ ಮಾಡಿದಾಗಂತೂ ಎಷ್ಟು ಅದ ಕಲರ್ಸ್ ಅಂಗಡಿಯಲ್ಲಿ ಐಟಮ್ಸ್ ಇಲ್ಲ ಅನ್ನೋ ರೇಂಜಲ್ಲಿ ಹುಡುಕಿದ್ದೀನಿ. ನನಗಂತೂ ಹೆವಿ ಅನ್ನಿಸ್ಬಿಡ್ತಪ್ಪ. ಇವತ್ತು ನನಗೆ ಇಷ್ಟೊಂದು ಐಟಮ್ಸ್ ಇರುತ್ತಲ್ವಾ ಅನ್ಕೊಂಡು ಹೋದೆ. ಒಂದು ಐಟಮ್ ಏನು ಸಿಗುತ್ತೆ, ಆರಾಮಾಗಿ ಸಿಗುತ್ತೆ ಅನ್ಕೊಂಡು. ಬಟ್ ನಾನು ಹುಡುಕಿದಷ್ಟು ಐಟಮ್ಸ್ನ ಇವಳು ಅಷ್ಟು ಹುಡುಕಿಲ್ವೇನೋ. ನಾನು ತಿನ್ನೋದ್ಮೇಲೆ ಫೋಕಸ್ ಮಾಡಿದೆ. ಸೊ ನಾನು ತಿನ್ನೋ ಅಂಗಡಿ ಒಂದು 4 ಅಂಗಡಿ ನಂಗೆ ಗೊತ್ತಿತ್ತು ಇವಳು ತಿನ್ನೋದನ್ನೇ ತರ್ತಾಳೆ ಅಂತ. ಬಟ್ ನಾನು ಅಟ್ಲೀಸ್ಟ್ ಯೂಸ್ಫುಲ್ ಆಗಿರೋದು ತರಬೇಕಂತ ಒಂದು ಗೆಸ್ ಮೇಲೆ ತಂದೆ. ನಾವಿಬ್ರು ತುಂಬಾ ಹುಡುಕಿದೀವಿ. ನಾವಿಬ್ರು ತುಂಬಾ ತಿಂತೀವಿ. ಅಂದ್ರೆ ಊಟ ತಿನ್ನಲ್ಲ, ಬರೀ ತಿಂಡಿ ತಿಂತೀವಿ. ತಿಂಡಿ ಅಂದ್ರೆ ಯಾವಾಗ್ಲೂ ತಿಂತೀವಿ. ಈಗ ಅವಳು ನನಗೆ ಫೋನ್ ಮಾಡಿ ಬಾ ಪಾನಿಪುರಿ ಕೊಡ್ಸಿ ಅಂದ್ರೆ ಓಡು, ಇಲ್ಲ ನಾನು ಫೋನ್ ಮಾಡಿ ಪಾನಿಪುರಿ ಕೊಡ್ಸಿ ಅಂದ್ರೆ ಓಡು. ಆ ಥರ ತಿನ್ನೋದನ್ನ ಓಡೋಗ್ಬಿಡ್ತೀವಿ. ಸೊ ಇರ್ಲಿ ತಿನ್ನೋದು ಅಂತ ನಾನು ತಿನ್ನೋದು ತಂದ್ಬಿಡ್ತೀವಿ. ಓಕೆ, ಸಿ ಯು ಆಲ್, ಬಾಯ್ ಬಾಯ್, ಟಾಟಾ. ಯೂಸ್ಫುಲ್ ಫೇವ್ರೇಟ್ ಎಲ್ಲನೂ ಚೆನ್ನಾಗಿದೆ. ಆ್ಯಂಡ್ ಈಗ ರೀಸೆಂಟಾಗಿ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅದರಲ್ಲಿ ಅವ್ಳಿಗೆ ಐಸ್ ಕ್ರೀಮ್ಸ್ ಅಂದರೆ ಇಷ್ಟ. ಸೊ ನನಗೆ ಐಸ್ ಕ್ರೀಮ್ ಅಂದರೆ ಇಷ್ಟ. ಐಸ್ ಕ್ರೀಮ್ ಮುಂದೆ ಸ್ವಲ್ಪ ಎಂಥ ಕಾಸ್ಟ್ ಇಟ್ಕೊಟ್ರು ಒಂದು ರೇಂಜಿಗಿದೆ, ಇಷ್ಟ ಆಗುತ್ತೆ ಸ್ವಲ್ಪ. ಆ್ಯಂಡ್ ಚಾಕ್ಲೇಟ್ಸ್, ಸ್ವೀಟ್ಸ್ ಅಂದರೆ ನಂಗೆ ಇಷ್ಟ. ಸೊ ಐ ಹ್ಯಾವ್ ಸಮ್ ಸ್ವೀಟ್ಸ್ ಆ್ಯಂಡ್ ಎಲ್ಲ. ಆ್ಯಂಡ್ ನನಗೆ ಇದು ಇಷ್ಟ ಆಯಿತು, ಯಾಕಂದರೆ ನಾನು ಕಾಫಿನೂ ಕುಡಿತಾ ಇರ್ತೀನಿ ಅವಾಗ.
ಅದಕ್ಕೆ ತಟ್ಟೆನೂ ಕೊಟ್ಟಿದ್ದೀನಿ ಒಟ್ಟಿಗೆ ಕಾಫಿ ಮಾಡ್ಕೊಂಡು ಆದ್ರೂ ತಿಂಡಿ ಇದೆ ತಗೊಂಡು. ಇವೆರಡೇ ಇಷ್ಟ ಅಂದರೆ ಎಲ್ಲದಕ್ಕಿಂತ ಒಂದು ರೇಂಜಿಗೆ ಅಂದರೆ ನಾನು ಡೈಲಿ ಕಾಫಿ ಕುಡಿತಾ ಇರ್ತೀನಿ, ಅದನ್ನು ಥಿಂಕ್ ಮಾಡಿ ತೊಗೊಂಬಂದವಳೆ. ನೆಕ್ಸ್ಟ್ ನಂಗೆ ಐಸ್ ಕ್ರೀಮ್ ಇಷ್ಟ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು, ಅದಕ್ಕೋಸ್ಕರ ಒಂದು ಐಸ್ ಕ್ರೀಮ್ ತಂದವಳು. ಐಸ್ ಕ್ರೀಮ್ ಇಲ್ಲ ಅಂದ್ರೂ ಅದಕ್ಕೆ 3 ಸಲ ಇಸ್ಕೊಂಡು ತಿಂತಾಳು ಅವಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಮತ್ತೆ. ಬಾಯ್ ಗೈಸ್.